ನಮಸ್ಕಾರ ಆತ್ಮೀಯ ರೈತ ಬಂದವರೇ, ನಾವು ಇವತ್ತು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೆಂಕಚ್ಚಿ ಎಂಬ ಊರಿನಲ್ಲಿ ಬಂದಿದ್ದೀವಿ. ಈ ಊರಿನ ರೈತರಾದಂತ ಪ್ರಕಾಶ್ ಇಂಗ್ಲೇಶ್ವರ್ ಅವರು ನಮ್ಮ ಧನುಕಾ ಕಂಪನಿಯ ಡಿಸೈಡ್ ಮತ್ತು ಮ್ಯಾಕ್ಸಿಡಿ ಅನ್ನುವಂತ ಪ್ರಾಡಕ್ಟ್ ನ ಹತ್ತಿ ಬೆಳೆಯಲ್ಲಿ ಯೂಸ್ ಮಾಡಿದ್ದಾರೆ. ಡಿಸೈಡ್ ಮತ್ತು ಮ್ಯಾಕ್ಸಿಡಿ ಅನ್ನುವಂತ ಪ್ರಾಡಕ್ಟ್ ನ ಹತ್ತಿ ಬೆಳೆಯಲ್ಲಿ ಯಾವ ತರ ರಿಸಲ್ಟ್ ಐತಿ ಅವ್ರ ಬೆಳೆಯಲ್ಲಿ ಕೇಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಇಂಗ್ಲೇಶ್ವರ್. ಪ್ರಕಾಶ್ ಇಂಗ್ಲೇಶ್ವರ್. ಎಷ್ಟು ದಿವಸ ತನ ಇದನ್ನ ಹೊಡೆದ್ರಿ ಡಿಸೈಡ್ ಮತ್ತು ಮ್ಯಾಕ್ಸಿಡಿ ಹೊಡೆದ್ರಿ? ಸರ್ 10-15 ದಿವಸ ಐತ್ರಿ. 10-15 ದಿವಸ ಆದ್ರಿ. ಒಳ್ಳೆ ರಿಸಲ್ಟ್ ಅದ ಸರ್. ಒಳ್ಳೆ ರಿಸಲ್ಟ್ ಐತಿ. ಒಳ್ಳೆ ರಿಸಲ್ಟ್ ಅದ. ಆ ಸಲನು ಅದೇ ಸಲ ಅದೇ ವಾಪರ್ಸಿರಿ. ಹಾ ರೀ. ಚಲೋ ಬರ್ತೈತ್ರಿ. ಎಲ್ಲಿ ಹೋದ ವರ್ಷ ರೀ? ಹೋದ ವರ್ಷ ರೀ. ಹಾ ರೀ. ಅದೇ ಡಿಸೈಡ್ ವಾಪರ್ಸಿರಿ. ಹಾ ರೀ. ಈ ಡಿಸೈಡ್ ಮತ್ತು ಮ್ಯಾಕ್ಸಿಡಿ ಹೊಡಿದ್ರಿ ನಿಮ್ಗೆ ಏನೇನು ವ್ಯತ್ಯಾಸ ನಮ್ದು ನೋಡ್ರಿ ಸೇನ ಸೀರೆ ಎಲ್ಲ ಸ್ವಚ್ಛ ಆಗ್ಯದ್ರಿ. ಹಾ ರೀ. ಎಲ್ಲಿ ಮುದು ಆಗ್ಯದ್ರಿ. ಹಾ ರೀ. ಮುದು ಗಿಡ ಹೈಟ್ ಬಂದದ್ರಿ. ಹೈಟ್ ಬಂದೈತ್ರಿ. ಹೈಟ್ ಬಂದದ್ರಿ. ಹಾ ರೀ. ಅಂದ್ರ ಅದ್ ಏನ್ ಉಪಯೋಗ ಆತಂದ್ ಸರ ದರೊಂದ್ ಎಡಿ ತಂದು 4 ದಿವಸ 8 ದಿವಸ ಬಿಟ್ಟು ಹೊಡಿಯೋದಕ್ಕಿಂತ ಈ ಡಿಸೈಡ್ ಹೊಡೆದ್ರೆ ಮತ್ತೆ ದಿನ ಜಾಸ್ತಿ ಹೋಗ್ತದ ಸರ್. ಎಷ್ಟ್ ದಿವಸ ಹೋಗದ್ರಿ ಡಿಸೈಡ್? ಸರ್ 25 ಹಿಡ್ಕೋತಾನ ಟಾರ್ಗೆಟ್ 25 ಆಗ್ಯಾದ ಸರ್. ಅವ್ರ ಹೇಳ್ದಂಗ 25 ಇರ್ತ ನೋಡಿರಿ ಸರ್. ಅಂತ ಏನು ಆಗಿದ್ರಿ ಸರ್? ಅಂದ್ರೆ ಏನ ನಿಮ್ಮ ಅನಿಸಿಕೆ ಏನ್ರಿ ಈ ಡಿಸೈಡ್ ಮತ್ತು ಮ್ಯಾಕ್ಸಿಡಿ ಹೊಡಿದ್ರಿಂದ 20-25 ದಿವಸ ನೀವು ಯಾವ್ದೋ ಔಷಧ ಹೊಡ್ಕೋದ್ ಗರಜಿಲ್ರಿ? ಒಟ್ಟೆ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ಏನ ಕರಿ ಏನ ಬಿಳಿ ಏನ ದೊಮ್ಮಿ ಎಲ್ಲ ಸ್ವಚ್ಛ ಎಲ್ಲ ಸ್ವಚ್ಛ ಆತ ಸರ್. ಮುಟ್ರದ ಏನೈತಾರ ಹೊಡೆದ್ ನೀವು? ಮುಟ್ರ ಸರ ಎದೆ ಮುಡಿದ ತರ ಕೊಗ್ಗಾಗಿ ಈ ತರ ಆಗಿದ್ರಿ ಸರ್. ಆ ತರದ್ ಹೊಡೆದ ಗಾಳಿ ಮುಂದೆ 8 ದಿವಸ ಕೊಲಕ ನೋಡಿ ಸರ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಎಲ್ಲ ಸ್ವಚ್ಛ ಆಗಿದೆ. ಎಲ್ಲ ಸ್ವಚ್ಛ ಆಗಿ ಸರ್. ಈ ರೈತರ ಅನಿಸಿಕೆ ಏನ್ರಿ ಅವ್ರು ಹೊಡೆದು 10 ದಿವಸ ಆತು ಹೋದ ವರ್ಷ ಯೂಸ್ ಮಾಡ್ಯಾರ ಅಂತ ಅಂತಾರೆ. ಇದು ಏನೈತಿ ಜವಳ್ಪಾಸ 20-25 ದಿವಸ ಹೋಗಿದೆ ಅಂತಾರ ಅವ್ರು. ಒಮ್ಮೆ ನೋಡಿದ್ರೆ ಏನೈತಿ ಎಲ್ಲ ಒಳಮುಟ್ರ ಹೊರಮುಟ್ರ ಸೀರ ನೊರ್ಜ ದೊಮ್ಮಿ ಎಲ್ಲಾ ತ್ರಿಪ್ಸ ಮೆಣಸ ಎಲ್ಲ ಸ್ವಚ್ಛ ಐತಿ. ಇಲ್ಲಿ ನೋಡ್ಬೋದು ನೀವು ಕರಿ ಏನ ಬಿಳಿ ಏನ ಸೀರ ನೊರ್ಜ ದೊಮ್ಮಿ ಎಲ್ಲಾ ಸ್ವಚ್ಛ ಆಗೈತ್ರಿ. ಮತ್ ಪಾಡ್ಲ ಸಂಖ್ಯೆನೂ ಹೆಚ್ಚಾಗೈತಿ, ಕಾಯಿ ಸಂಖ್ಯೆನೂ ಹೆಚ್ಚಿಡ್ದೈತ್ರಿ, ಮತ್ ಹೂವಿನ ಸಂಖ್ಯೆನೂ ಹೆಚ್ಚಾಗೈತಿ. ತಪ್ಲ ಏನೈತಿ ಹಸರ್ ಆಗೈತ್ರಿ, ಮತ್ತ ಬೆಳಿ ಏನೈತಿ ಬೆಳವಣಿಗೆ ಆಗೈತ್ರಿ. ತಮ್ಮ ಮೊಬೈಲ್ ನಂಬರ್? 99 ಹಾ ರೀ 45 ಹಾ ರೀ 368763. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್.